ಗೈಸ್ 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 ಟಾಟಾದವರು ಒಂದೊಂದು ತರುವಾಗ ಒಂದೊಂದು ಲುಕ್ ಅಲ್ಲಿ ತಗೊಂಡ್ಬರ್ತಾರೆ. ಚೋಟಾ ಹಾತಿ ಅಂತೆಲ್ಲ ಕರಿತಿದ್ರು ಟಾಟಾ ಎಸಿಗೆ. ಅದೇ ಒಂದು ಲುಕ್ ಅಲ್ಲಿ ಒಂದು ಮರಿ ಆನೆ ನಿಂತಿರೋ ಲುಕ್ ಅಲ್ಲಿ ಒಂದು ಗಾಡಿ, ಅಷ್ಟು ಕ್ಯೂಟ್ ಆಗಿ ನೋಡಕ್ಕೆ ಅಷ್ಟು ಸೂಪರ್ ಆಗಿ ಸುಂದರವಾಗಿ ಮಾಡಿರೋಂತ ಒಂದು ಗಾಡಿ ಎಸ್ ಪ್ರೋ. ಟಾಟಾ ಎಸ್ ಪ್ರೋ, ಟಾಟಾ ಎಸ್ ಮ್ಯಾಜಿಕ್ ಇನ್ಮೇಲೆ ಬರಲ್ಲ, ಅದರ ಬದಲಿಗೆ ಬಂದಿರೋಂಥ ಗಾಡಿ ಟಾಟಾ ಎಸ್ ಪ್ರೋ. ಸೂಪರ್ ಆಗಿರೋಂಥ ಗಾಡಿ, ಸೂಪರ್ ಅಂತ ಹೇಳಿದ್ರೆ ಸೂಪರ್ ಆಗಿದೆ ಗಾಡಿ ನೋಡಕ್ಕಂತೂ. ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಇದೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಳ್ಳಿ, ಇಂಟೀರಿಯರ್ ಎಲ್ಲ ತೋರಿಸಿ ನೀಟಾಗಿ ಡೀಟೇಲ್ ಕೊಡ್ತೀನಿ ಎಲ್ಲಾನು. ಡೆಕ್ ಇದೆಲ್ಲ ನೋಡ್ತಾ ಇರ್ಬೋದು, ಡೆಕ್ ಸೈಜ್ ಇದೆಲ್ಲ ಕೊಡ್ತೀನಿ. ಡೆಕ್ ಎಲ್ಲ ದೊಡ್ಡದಾಗ್ಬಿಟ್ಟಿದ್ದಾರೆ ಈಗ, ಮ್ಯಾಜಿಕ್ ಅಂತಾನೂ ದೊಡ್ಡದಾಗಿರೋಂಥ ಡೆಕ್ ಇದೆಲ್ಲ ಬರ್ತಾ ಇದೆ. ತುಂಬಾನೇ ಸೂಪರ್ ಆಗಿ, ತುಂಬಾ ಮಸ್ತ್ ಒಂದು ಲುಕ್ ಅಲ್ಲಿ, ಮಸ್ತ್ ಕಂಡೀಷನ್ ಅಲ್ಲಿ, ಒಳ್ಳೆ ಪ್ರಾಫಿಟಬಲ್ ಆಗೋ ತರ ಒಂದು ಗಾಡಿನ ಮತ್ತೆ ಟಾಟಾದವ್ರು ತಗೊಂಡ್ಬಂದಿದ್ದಾರೆ. ಟಾಟಾದವ್ರು ಈ ತರ ಮಧ್ಯೆ ಮಧ್ಯೆ ಏನಾದ್ರು ಒಂದು ತಗೊಂಡ್ ಬರ್ತಾ ಇರ್ತಾರೆ. ಟಾಟಾ ವೆಹಿಕಲ್ಸ್ ಅಂದ್ಮೇಲೆ ಇನ್ನು ಹೇಳಂತದ್ದು ನೋಡಂತದ್ದು ಮಾಡೋಂಥದ್ದು ಏನಿಲ್ಲ. ಯಾಕಂದ್ರೆ ಟಾಟಾದವರು ಒಂದೊಂದು ಸಲ ತರುವಾಗ್ಲೂ ಒಂದೊಂದು ಡಿಫ್ರೆಂಟ್ ಆಗಿ, ತುಂಬಾ ಪರ್ಫೆಕ್ಟ್ ಆಗಿ ನೋಡಿ ಮಾಡಿ ಎಲ್ಲ ತಗೊಂಡ್ಬರ್ತಾರೆ. ಅದೇ ತರ ತಂದಿರೋಂಥ ಒಂದು ಗಾಡಿ, ಇಷ್ಟು ಕ್ಯೂಟ್ ಆಗಿ, ಇಷ್ಟು ಸೂಪರ್ ಆಗಿರೋ ಒಂದು ಗೂಡ್ಸ್ ವೆಹಿಕಲ್ ಈ ಒಂದು ಸೆಗ್ಮೆಂಟ್ ಅಲ್ಲಿ, ಈ ಒಂದು ಲೆವೆಲ್ ಅಲ್ಲಿ ಇರೋಂಥ ಗೂಡ್ಸ್ ವೆಹಿಕಲ್ ಇದೆ ಮೊದಲು ಅಂತ ಹೇಳ್ಬೋದು. ಆ ಒಂದು ಗಾಡಿ ತಂದಿದ್ದಾರೆ. ಮೊದಲು ಟಾಟಾ ಜಿಪ್ ಬರ್ತಾ ಇತ್ತು, ಜಿಪ್ ಬದಲಿಗೆ ಜಿಪ್ ನಿಂತ ಮೇಲೆ ಅದರ ಬದಲಿಗೆ ಒಂದು ಗಾಡಿ ತಗೊಂಡಿದ್ದಾರೆ. ತುಂಬಾ ಸೂಪರ್ ಆಗಿದೆ ಗಾಡಿ, ಯಾವುದೇ ಒಂದು ಇದು ಕೊಡದೆ ಒಳ್ಳೆ ಪವರ್ ಆಗಿ, ಒಳ್ಳೆ ಪವರ್ ಇದೆ ಗಾಡಿ. ಗಾಡಿ ಒಂದು ಪೆಟ್ರೋಲ್ ಮತ್ತೆ ಪೆಟ್ರೋಲ್ ವಿತ್ CNG ಬೈ ಫ್ಯೂಲ್ ಜೊತೆಗೆ ಇವಿ, ಈ ಎಲ್ಲಾ ಗಾಡಿಗಳು ಲಾಂಚ್ ಮಾಡುವಂತ ಒಂದು ಗಾಡಿ. ಸ್ಟ್ರಾಂಗ್ ಅಲ್ಲೂ ಏನೋ ಮಾತಾಡಂಗಿಲ್ಲ, ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ ಗಾಡಿ, ತುಂಬಾನೇ ಚೆನ್ನಾಗಿರೋಂಥ ಗಾಡಿ. ಬನ್ನಿ ಇದ್ರದ್ದು ಫುಲ್ ಡೀಟೇಲ್ ತಗೊಳ್ಳೋಣ, ಫುಲ್ ರಿವ್ಯೂ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ ಮತ್ತೆ ನಿಮ್ಮಿಂದ ಬರ್ತಾ ಇರ್ತೀನಿ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿರಿ. ಬನ್ನಿ ಹೋಗೋಣ ವಿಡಿಯೋ. ಇದು ಟೈರ್ ಬಂದು 12 ಇಂಚಿದು ಟೈರ್ ಬರುತ್ತೆ. ಬ್ಯಾಕಲ್ಲೂ ಬಂದು ಸ್ಪ್ರಿಂಗ್ಲಿ ಸಸ್ಪೆನ್ಷನ್ ಬರುತ್ತೆ. ಜೊತೆಗೆ ಬಾಡಿ ಬಂದು ಬ್ಯಾಕ್ ಡೆಕ್, ಹಿಂದ್ಗಡೆ ಡೆಕ್ ಬಂದು 6.25 ಅಡಿ ಉದ್ದ, 5 ಅಡಿ ಅಗಲ ಬರುತ್ತೆ. ಹಾಗೆಯೇ ಫ್ರಂಟು ಬ್ಯಾಕ್ ಎಲ್ಲ ಸೇಮ್ ಟೈರ್ ಸೈಜ್. ಫ್ರಂಟಲ್ಲೂ ಸ್ಪ್ರಿಂಗ್ ಸಸ್ಪೆನ್ಷನ್ ಬರ್ತದೆ, ಒಳ್ಳೆ ಕಂಫರ್ಟಬಲ್ ಆಗಿ. 700 ಎಷ್ಟು ಸರ್ ಪಾಸಿಂಗು? 750 kg ಪಾಸಿಂಗ್. 750 kg ಪಾಸಿಂಗ್ ಕೊಡ್ತಾ ಇದ್ದಾರೆ. ಅದು ಪಾಸಿಂಗ್ ಕೊಡ್ತಾ ಇರೋದು. ಇದ್ರದ್ದು ಕೆಪಾಸಿಟಿ, ಟಾಟಾ ಗಾಡಿ ಅಂದ್ಮೇಲೆ ಅದ್ರದ್ದು ಕೆಪಾಸಿಟಿ ಹೇಳಂತದ್ದೇನಿಲ್ಲ. ಎಕೋ ಮೋಡೋ ಇದೆಲ್ಲ ಆಪ್ಷನ್ ಇದ್ರಲ್ಲೂ ಇದೆ, ಇಂಟ್ರಾದೆಲ್ಲ ಬರೋ ತರ ಸೇಮ್ ಇದೆ. ಇದ್ರಲ್ಲೂ ಅದೇ ಸೇಮ್ ಎಲ್ಲ ಆಪ್ಷನ್ಸ್ ಬರ್ತದೆ. ಇದು ಫುಲ್ ಲೆಂತ್ ಬ್ಯಾಕ್ ರೆಸ್ಟ್ ಜೊತೆಗೆ ವಾಕ್ ಥ್ರೂ ಕ್ಯಾಬಿನ್ ಇದೆಲ್ಲ ಇದೆ. ಈಗಲೂ ಇದೆಲ್ಲ ಸೇಮ್ ಒಂದು ಟಾಟಾ ಇಂಟ್ರಾದು ಏನಿದೆ, ಟಾಟಾ ಇಂಟ್ರಾದಲ್ಲಿ ಒಂದು ಚಿಕ್ಕ ಗಾಡಿ ತಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಲುಕ್ ಎಲ್ಲ ಚೇಂಜ್ ಮಾಡಿ ಒಂದು ಕ್ಯೂಟ್ ಆಗಿ ಒಳ್ಳೆ ಒಂದು ಗಾಡಿ ಸ್ವಲ್ಪ ಅಲ್ಲ, ತುಂಬಾನೇ ಶೆಕೆ ಇರೋದ್ರಿಂದ ಸ್ವಲ್ಪ ಬೆವರು ಇದೆಲ್ಲ ಕಾಣಿಸ್ಬೋದು ಮುಖದಲ್ಲಿ, ತುಂಬಾನೇ ಶೆಕೆ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್. ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ. ಸರ್ ಈಗ ಇದು ನಮ್ಮ ಒಂದು ಏನ್ ಹೇಳೋದು, ಟಾಟಾ ಎಸ್ ಪ್ರೋ. ಒಂದು ಮರಿ ಆನೆ ತರ ಕಂಡ್ರೆ, ಮರಿ ಚಿಕ್ಕ ಮರಿ ಆನೆ ಬರುತ್ತಲ್ಲ, ಇಲ್ಲೇ ಬನ್ನಿ ಸರ್. ಆ ಒಂದು ಲುಕ್ ಅಲ್ಲೇ ಗಾಡಿ ಕಾಣಿಸ್ತಾ ಇದೆ. ಏನ್ ಸರ್ ಗಾಡಿದು ಸ್ಪೀಕ್ ಇದೆಲ್ಲ ಹೇಗಿದೆ ಸರ್? ಸರ್ ಇದು ಟಾಟಾ ಎಸ್ ಪ್ರೋ ಅಂತ ನಿಮ್ಗೆ 3 ವೇರಿಯಂಟ್ ಸಿಗುತ್ತೆ. ಒಂದು ಟಾಟಾ ಎಸ್ ಪ್ರೋ ಪೆಟ್ರೋಲ್, ಒಂದು ಬಯೋಫ್ಯೂಲ್, ಮತ್ತೆ ಇನ್ನೊಂದು ಇವಿ ಮಾಡಲು. ಮೂರು ಮಾಡಲು. ಇದು ಬಂದು ನೋಡಿ ಕೆಪಾಸಿಟಿ ಎಲ್ಲ 750 kg ಕೊಟ್ಟಿದ್ದೀವಿ. ಎಲ್ಲ ಸೇಮ್ 750 kg ಕೊಟ್ಟಿದ್ದೀವಿ. ಓಕೆ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಫ್ಯೂಯಲ್ ಸಿಲಿಂಡರ್, ಓಕೆ. ಪೆಟ್ರೋಲ್ ಅಲ್ಲಾಗ್ಲಿ ಬಯೋಫ್ಯೂಲ್ ಆಗ್ಲಿ 2 ಸಿಲಿಂಡರ್ ಇಂಜಿನ್ ಬರ್ತದೆ. 700 cc. ಈ ಸೆಗ್ಮೆಂಟ್ ಅಲ್ಲ, ಇದಕ್ಕಿಂತ ಸ್ವಲ್ಪ ದೊಡ್ಡ ಗಾಡಿನೋ, ಬೇರೆ ಕಂಪನಿಗಳದ್ದು ದೊಡ್ಡ ಗಾಡಿನೋ ಬರ್ತಾ ಇರೋದು ಸಿಂಗಲ್ ಸಿಲಿಂಡರ್. ಹೌದು, ಬೇರೆ ಇದು 2 ಸಿಲಿಂಡರ್ ಇಂಜಿನ್ ಆದ್ರಿಂದ ಇಂಜಿನ್ ಲೈಫ್ ಜಾಸ್ತಿ ಇರುತ್ತೆ, ಜಾಸ್ತಿ ಪವರ್ ಜಾಸ್ತಿ ಬರುತ್ತೆ, 26 ಹಾರ್ಸ್ ಪವರ್. ಓಕೆ. ಈ ಸೆಗ್ಮೆಂಟ್ ಅಲ್ಲಿ ನಮ್ಮ ಟಾಟಾದಲ್ಲೇ ಈ ತರ ಫಸ್ಟ್ ವೆಹಿಕಲ್ ಬಿಟ್ಟಿರೋದು ಬಯೋಫ್ಯೂಲ್ ಅಲ್ಲಿ, ಬೇರೆ ಸಿಗಲ್ಲ. ಲೋಡಿಂಗ್ ಕೆಪಾಸಿಟಿ ಈಗ ಗಾಡಿ ಹೋಗಿದೆ ಸರ್, ಇದು ಚೆನ್ನಾಗಿ ಕೊಡ್ತಾ ಇದೆ ಸರ್. ಮೈಲೇಜ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ. ಲೋಕಲ್ 25-27 ಬರ್ತಾ ಇದೆ, ಲಾಂಗಲ್ 30-32 ಬರ್ತಾ ಇದೆ. ವಿತ್ ಲೋಡ್ ಪಿಕಪ್ ಎಲ್ಲ ಚೆನ್ನಾಗಿದೆ ಲೋಡ್ ಅಲ್ಲಿ. ಟಾಟಾದ ಮೇಲೆ ಪೆಟ್ರೋಲ್ ಗಾಡಿ ಪಿಕಪ್ ಹೇಳಂತದಿಲ್ಲ, ಅವರು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಸರ್ ಇದು ಎಷ್ಟು ಸಿಸಿ? 700 cc ಬರುತ್ತೆ. 700 cc ಅಂತ ಹೇಳಿದ್ರೆ ಒಂದು ತುಂಬಾ ದೊಡ್ಡ ಒಂದು ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಗಾಡಿಗಳಿಗೆ ಒಂದು ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 700 cc 1,000 ಪವರ್ ಕೊಟ್ಟಿರ್ತಾರೆ ಟಾಟಾದವರು. ಅದನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಂಟ್ರಾ V70 ಫಸ್ಟ್ ಬಂದು
ಅದರದ್ದು ಒಂದು ಕೆಪಾಸಿಟಿ ನೋಡಿ ಮತ್ತೆ ಅದನ್ನ ಅಪ್ಡೇಟ್ ಮಾಡಿದಂತ ಒಂದು ಇದಿದೆ. ಆ ಒಂದು ಪರ್ಫಾರ್ಮೆನ್ಸ್ ಈ ಗಾಡಿಲೂ ಕೊಡ್ತಾ ಇದೆ. ಈಗ ನಾನು ತುಂಬಾ ಜನನ ಕೇಳಿದೆ, ಅವಾಗ್ಲೇನೆ ಇದು ವಿಡಿಯೋ ಮಾಡಕ್ಕೆ ತುಂಬಾ ಟೈಮ್ ಇಂದಾನೆ ಎಂಕ್ವೈರಿ ಇತ್ತು ವಿಡಿಯೋ ಮಾಡಿ ಅಂತ, ಬಟ್ ನಾನು ಅದೊಂದು ಡೀಟೇಲ್ ತಿಳ್ಕೊಂಡು ಮಾಡೋಣ ಅಂತ ಇದು ಮಾಡಿದೆ. ಮತ್ತೆ ಈಗ ಏನಿದೆ ಸರ್ ಇದು ಶೋರೂಮ್ ಪ್ರೈಸ್ ಮತ್ತೆ ಆಫರ್ಸ್ ಲೋನ್? ಆನ್ ರೋಡ್ ಬಂದು ಟಾಟಾ ಎಸ್ ಪೆಟ್ರೋಲ್ ಬಂದು 4 ಲಕ್ಷ ಆಗುತ್ತೆ. 4 ಲಕ್ಷ. ಬಯೋಫ್ಯೂಲ್ ಬಂದು ನಿಮ್ಗೆ ಆನ್ ರೋಡ್ ಆನ್ ರೋಡ್ 4 ಲಕ್ಷ. 4 ಲಕ್ಷ Okay. ಬಯೋಫ್ಯೂಲ್ ಬಂದು ನಿಮ್ಗೆ 5,68,000 ಇದೆ. ಫೀಲ್ 5,60,68,000. ಓಕೆ. ಇದು ಈಗ EV ಬಂದು 730 ಇದೆ. 730. ಈಗ ರೇಂಜ್ ಏನಿದೆ ಸರ್? EV ನಿಮ್ಗೆ 150ರಿಂದ 170 ರೇಂಜ್. ಪ್ರಾಕ್ಟಿಕಲ್ ರೇಂಜ್ ಅದು ಇವಿದು ನಾನು ಸೆಪರೇಟ್ ಒಂದು ವಿಡಿಯೋ ಮಾಡ್ತೀನಿ ಒಂದ್ಸಲ. ಇವಿದು ಅದರದ್ದೇ ಆದಂತ ಒಂದು ವಿಡಿಯೋ ಫುಲ್ ವಿಡಿಯೋ ಮಾಡಾಕ್ತೀನಿ. ಇವಾಗ ಗಾಡಿ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಈಗ ಇಲ್ಲಿ ಲೋನ್ ಆಪ್ಷನ್ಸ್ ಲೋನ್ ಆಫರ್ಸ್ ಎಲ್ಲರೂ ಆನ್ ರೋಡ್ ಫಂಡಿಂಗ್ ಮಾಡ್ತಾರೆ. ಆನ್ ರೋಡ್ ಫಂಡಿಂಗ್ ಕಡಿಮೆ DP ಆಗುತ್ತೆ. ಈಗ ಮಿನಿಮಮ್ ಏನ್ ಬೇಕಾಗುತ್ತೆ? ಮಿನಿಮಮ್ ಸಿವಿಲ್ ಎಲ್ಲ ಚೆನ್ನಾಗಿದ್ದು, ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ದು 30ರಿಂದ 50,000 ರೂಪಾಯಿವರೆಗೂ ಬೇಕಾಗುತ್ತೆ. 30ರಿಂದ 50. ಕೆಲವೊಂದು ಕಂಡೀಷನ್ಗಳು ಇರ್ತದೆ. Okay. ಅದೆಲ್ಲ ಇದು ಮಾಡಿದ್ರೆ ಅಂದ್ರೆ DL ಇದೆ, ಸ್ವಂತ ಮನೆ ಇತ್ತು ಅಂದ್ರೆ 30ರಿಂದ 50,000 ರೂಪಾಯಿವರೆಗೂ Okay. ಅದೇನೆ ನಿಮ್ಮ ಪ್ರೊಫೈಲು, ನಿಮ್ಮ ಸಿವಿಲ್ ಪ್ರೊಫೈಲ್ ಇದೆಲ್ಲ ಚೆಕ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಇದೆಲ್ಲ. ನಮ್ದು ಏನು ಅಡ್ವಾಂಟೇಜ್ ಅಂದ್ರೆ ನಮ್ಮ ಟಾಟಾದಲ್ಲಿ CNG ವೆಹಿಕಲ್ ಬಂದು ಯಾವುದೇ ತರ ಕಂಪ್ಲೇಂಟ್ ಇಲ್ಲ. ಅದೇ 2020 CNG ಬಂದು ಆಮೇಲೆ V20 CNG ಏನ್ ವೆಹಿಕಲ್ ನಾವು ಸೇಲ್ ಮಾಡಿದೀವಿ, ಸಿಂಗಲ್ ವೆಹಿಕಲ್ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಇಲ್ಲ. CNG ವೆಹಿಕಲ್ಗಳು ಟಾಟಾದಲ್ಲಿ ಅದಂತೂ ಫ್ರೀ ವೆಹಿಕಲ್ ಅದಂತೂ ಈಗ ತಗೊಂಡಿದ್ದಾರೆ ಕಸ್ಟಮರ್ಗಳೆಲ್ಲ ಹ್ಯಾಪಿ ಕಸ್ಟಮರ್ಸ್. ಈಗ ಪೆಟ್ರೋಲ್ ಸರ್ವಿಸ್ ಬಂದು ಇದು 10,000 8,000 ಕಿಲೋಮೀಟರ್ ತಪ್ಪದ್ರೆ 8 ತಿಂಗಳು ಬರ್ತದೆ. ಮೇಂಟೆನೆನ್ಸ್ ಫ್ರೀ ಟಾಟಾ. ಇದುವರೆಗೂ ಯಾವ್ದು ಕಾರ್ಗಳಿಗೂ ಸಮೇತ ಕೊಡದೇ ಇರೋ ತರ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಫುಲ್ ಪ್ಲೈನ್ ಶೇಪ್ ಜೊತೆಗೆ ಒಂದು ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಒಂದು ಗ್ಲಾಡಿಂಗ್ ಫುಲ್ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಟಾಟಾ ಲೋಗೋನು ಹಾಕಿದ್ದಾರೆ. ಅದು ಇನ್ಬಿಲ್ಟ್ ಒಂದು ಗ್ಲಾಸ್ ಟೇಪ್ ಅಲ್ಲಿ ಒಂದು ಲೋಗೋ ಇದು ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಹಾಗೇನೆ 3D ಲೋಗೋ ಟಾಟಾ ಏಸ್ ಪ್ರೋ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದು ಟಾಟಾ ಏಸ್ ಪ್ರೋ ತುಂಬಾನೇ ಒಂದು ಒಳ್ಳೆ ಅಟ್ರಾಕ್ಟಿವ್ ಲುಕ್ ಅಲ್ಲಿ. ನಾನು ಅನ್ಕೊಂಡಿರೋದು ಈ ತರ ಒಂದು ಇದ್ರಲ್ಲಿ ಇದುವರೆಗೆ ಯಾವ ಗಾಡಿನೂ ಬಂದಿಲ್ಲ. ಇಲ್ಲ, ಯಾವ್ದು ಬಂದಿಲ್ಲ ಸರ್ ಈ ಒಂದು ಸೆಗ್ಮೆಂಟ್ ಅಲ್ಲಿ. ಅದೇನೆ ಈ ಸೆಗ್ಮೆಂಟ್ ಅಲ್ಲಿ ಈ ತರ ಒಂದು ಲುಕ್ ಅಲ್ಲಿ, ಈ ಒಂದು ಗೆಟಪ್ ಅಲ್ಲಿ. ಚಿಕ್ಕ ವೆಹಿಕಲ್ 2 ಸಿಲಿಂಡರ್ ಇಂಜಿನ್ ಅಡ್ವಾಂಟೇಜ್ ಲೈಫ್ ಜಾಸ್ತಿ. ಅದೇ ಈಗ ಈ ಒಂದು ಸೆಗ್ಮೆಂಟ್ ವೆಹಿಕಲ್ ಗಳಿಗೆ ಪ್ರೈಸ್ ಕಂಪೇರ್ ಮಾಡೋದಾದ್ರೆ ಅತಿ ಕಡಿಮೆ ಬೆಲೆ ಇದಕ್ಕೆ ಏನಾದ್ರು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ. ಈಗ GST ಇಲ್ಲದೆ ಇರೋದ್ರಿಂದ ಕಮ್ಮಿ ಆದ್ರಿಂದ ಮುಂಚೆ 28% ಅದೇ ಕಮ್ಮಿ ಆದ್ರಿಂದ ಅದು ಇದಾಗಿದೆ. Okay. ಅದು ಇದು ಕೊಡ್ತಾ ಇದ್ದೀವಿ. ಆ ರೇಟಲ್ಲೂ ವ್ಯತ್ಯಾಸಗಳಿದೆ. ತುಂಬಾನೇ ಅಟ್ರಾಕ್ಟಿವ್ ಲುಕ್ ಅಲ್ಲಿ ಇದೆ ಗೈಸ್. ತುಂಬಾ ಒಂದು ಚಿಕ್ಕೊಂದು ಲಾರಿ, ಒಂದು LP ಶೇಪ್ ಲಾರಿ, ಇಲ್ಲ ಒಂದು ಮರಿ ಆನೆ, ಇದನ್ನೆಲ್ಲ ಕಂಪೇರ್ ಮಾಡಿ ನೋಡ್ದಂಗೆನೆ ಒಂಥರ ಫೀಲ್ ಆಗುತ್ತೆ. ಇದು ಅಷ್ಟು ಒಂದು ಇದರಲ್ಲಿರೋಂಥ ಗಾಡಿ. ನನಗೆ ತುಂಬಾ ಖುಷಿ ಆಯ್ತು ಈ ಗಾಡಿ ನೋಡಿ. ಅವಾಗಿಂದ ನಾವು ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೆ, ಬಟ್ ನಾನು ಫುಲ್ ಡೀಟೇಲ್ ತಗೊಂಡು ಆಮೇಲೆ ವಿಡಿಯೋ ಮಾಡೋಣ ಅನ್ಕೊಂಡೆ. ಯಾಕೆಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ಗಾಡಿ ಬಂದಾಗ ಅದ್ರ ಗಾಡಿ ರೋಡ್ ಟ್ರಿಪ್ ಬಂದಾಗ್ಲೇನೆ ಅದ್ರ ಬಗ್ಗೆ ಒಂದು ಇದು ಸಿಗೋದು ನಮಗೆ, ಪರ್ಫೆಕ್ಟ್ ಒಂದು ಇದು ಸಿಗೋದು. ಇದರಲ್ಲಿ ಇಕೋ ಮೋಡ್ ಎಲ್ಲ ಇದೆ ಅಲ್ಲ ಸರ್? ಎಕೋ ಮೋಡ್ ಇದ್ರಲ್ಲೂ ಇದೆ. ಇಕೋ ಮೋಡ್ ಇದೆ. ಇಕೋ ಮೋಡ್ ಅಂತ ಹೇಳಿದ್ರೆ ಈಗ ಖಾಲಿ ಗಾಡಿಗಳು ಹೋಗುವಾಗ ಇಕೋ ಮೋಡ್ಗೆ ಹಾಕಿ ಓಡಿಸ್ಬೋದು, ಮತ್ತೆ ಲೋಡ್ ಇದ್ದಾಗ ಇದು ಮಾಡ್ಬೋದು, ಪವರ್ ಅಪ್ ಮಾಡ್ಕೋಬಹುದು. ಆ ತರ ಒಂದು ಸಿಸ್ಟಮ್ ಇದ್ರಲ್ಲೂ ಇದೆ. ತುಂಬಾ ಚೆನ್ನಾಗಿದೆ. ಏನೋ ಒಂದು ಇದಿಲ್ಲ, ಇಂಜಿನ್ ಮೌಂಟಿಂಗ್ ಆಗ್ಲಿ ಎಲ್ಲಾನು ಒಂದು ಒಳ್ಳೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದು ಇಂಜಿನ್ ಪ್ಲೇಸ್ಮೆಂಟ್ ಜೊತೆಗೆ ಸ್ಟೆಪ್ನಿ ಇಲ್ಲಿ ಬ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಈ ಗಾಡಿ ಬಂದು ಪ್ಯೂರ್ ಪೆಟ್ರೋಲ್, ಏರ್ ಫಿಲ್ಟರ್ ಇಲ್ಲಿದೆ ಸರ್. ಫ್ಯೂಲ್ ಟ್ಯಾಂಕ್ ಎಲ್ಲಿ ಸರ್? ಇಲ್ಲೇ ಇದೆ. E20 ಫ್ಯೂಲ್ ಇದೆ. ನಾನು ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಇಲ್ಲಿ ಹೇಗೆ ನೋಟ್ ಮಾಡಿದ್ದಾರೆ. ಪೆಟ್ರೋಲ್ ಬಂದು ಸೆಂಟ್ರಲ್ ಇದೆ ಟ್ಯಾಂಕ್. ಇಲ್ಲಿ ಫ್ಯೂಲ್ ಅಪ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. 10 ಲೀಟರ್ ಟ್ಯಾಂಕ್ ಬರುತ್ತೆ. 10 ಲೀಟರ್ ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಕಮ್ಮಿ 250ರಿಂದ 300 ಕಿಲೋಮೀಟರ್ ಆ ರೇಂಜ್ ಅಲ್ಲಿ ಗಾಡಿ ಓಡುತ್ತೆ. ಇದು ಸೈಲೆನ್ಸರ್ ಮೌಂಟಿಂಗ್ ಈ ತರ ಇದೆ. ಈಗ ಬರ್ತಾ ಇರೋ ನಾರ್ಮ್ಸ್ ಪ್ರಕಾರ. ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಜೊತೆಗಿದೆ. ಅದು ಈಗ ಎಲ್ಲಾ ಗಾಡಿಗಳಿಗೂ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಕೊಡ್ತಾ ಇದಾರೆ. ಫ್ರಂಟ್ ಅಲ್ಲಿ ಇಲ್ಲ ಸರ್ ಪಾರ್ಕಿಂಗ್ ಸೆನ್ಸರ್, ಆ ತರದೇನಿಲ್ಲ. ಫ್ರಂಟ್ ಅಲ್ಲಿ ಬೇಕು ಅಂದ್ರೆ ಹಾಕ್ಸ್ಬೋದು. ಬಾಕಿ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ರೌಂಡ್ ಹೆಡ್ಲೈಟ್ ಜೊತೆಗೆ ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ. ಅದು ಒಳ್ಳೆ ಒಂದು ಲುಕ್ ಕೊಡ್ತಾ ಇದೆ ಗಾಡಿಗೆ. ಇದು ಬಂದು ನಮ್ಮ
ಊಟಿಗಳ್ಳಿ ಮೈಸೂರು ಊಟಿಗಳ್ಳಿ ಪ್ರೇರಣಾ ಮೋಟಾರ್ಸ್ ಶೋರೂಮ್ ಇದು. ನಿಮಗೆ ಇಲ್ಲಿ ಅಕ್ಕಪಕ್ಕ ಎಲ್ಲಿ ಬೇಕಾದ್ರೂ ಮೈಸೂರು ಡಿಸ್ಟಿಕ್ ಅಲ್ಲಿ ಎಲ್ಲಿ ಬೇಕಾದ್ರೂ ಮೈಸೂರು ಡಿಸ್ಟಿಕ್ ಅಲ್ಲಿ ಎಲ್ಲಿಗೆ ಬೇಕಾದ್ರೂ ನೀವು ಎಂಕ್ವೈರಿ ಮಾಡ್ಬೋದು. ಇಲ್ಲಿ ನಂಬರ್ ಬರ್ತಾ ಇರುತ್ತೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಅನಿಲ್ ಸಂಘ ಇದರಲ್ಲಿ ಇರ್ತಾರೆ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ನಿಮ್ಗೆ ಏನೇ ಡೀಟೇಲ್ ಬೇಕು ಅಂತ ಹೇಳೋರು ಅವ್ರ ಹತ್ರ ತಗೊಬೋದು. ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ತಗೊಬೋದು ಗಾಡಿ. ಟೆಸ್ಟ್ ಡ್ರೈವ್ಗೆ ನೀವು ಯಾವ್ದು ಅಮೌಂಟ್ ಕಟ್ಟಬೇಕು ಮಾಡ್ಬೇಕು ಅಂತಿಲ್ಲ, ಬಂದು ಟೆಸ್ಟ್ ಡ್ರೈವ್ ನೋಡಿ ಗಾಡಿ ತಗೊಂಡು ಹೋಗ್ಬೋದು. ತುಂಬಾ ಸೂಪರ್ ಆಗಿ ತುಂಬಾ ಕೂಲ್ ಆಗಿ ಒಳ್ಳೆ ಕಾರ್ ಓಡಿಸೋ ತರ ಓಡಿಸ್ಬೋದಂತ ಒಂದು ಗಾಡಿ. ನಾನು ಟೆಸ್ಟ್ ಡ್ರೈವ್ ನೋಡಿದೆ ಗಾಡಿನ, ಅದೆಲ್ಲ ನೋಡಿದ್ಮೇಲೆ ನಾನು ಒಂದು ವಿಡಿಯೋ ತಗೊಂಡ್ಬರೋಣ ಅನ್ಕೊಂಡು ಟೆಸ್ಟ್ ಡ್ರೈವ್ ಎಲ್ಲ ನೋಡಿದ್ದೆ ಆಲ್ರೆಡಿ. ತುಂಬಾ ಕೂಲ್ ಆಗಿರೋಂಥ ಗಾಡಿ. ಅದು ಪೆಟ್ರೋಲ್ ಅಂದ್ಮೇಲೆ ಏನು ಹೇಳೋದ್ ಬೇಕಾಗಿಲ್ಲ, ಪವರ್ ಇದೆಲ್ಲ ಚೆನ್ನಾಗಿದೆ. ಇನ್ನು ನೀವುಗಳ ಒಂದು ಟೆಸ್ಟ್ ಡ್ರೈವ್ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ನಾನು. ಬಾಕಿ ನಮ್ಮ ಅನಿಲ್ ಸರ್ ಇರ್ತಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅವ್ರ ಕಾಂಟ್ಯಾಕ್ಟ್ ಅನ್ನ ಇಲ್ಲಿ ಕೊಟ್ಟಿರ್ತೀನಿ ನಾನು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ತಗೊಬೋದು. ಇನ್ನೇನಾದ್ರು ಹೇಳಿದೀವಿ ಸರ್? ಥ್ಯಾಂಕ್ ಯು ಸರ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಗ್ಲಿ, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇನ್ನು ಕಾಲ್ ಬಂದ್ರೆ ಸ್ವಲ್ಪ ಸ್ಪಂದನೆ ಮಾಡಿ. ಅದು ಹೇಳತ್ತದಿಲ್ಲ, ಯಾಕಂತ ಹೇಳಿದ್ರೆ ಈಗ ವಿಡಿಯೋಸ್ ಅಲ್ಲಿ ಅವ್ರಿಗೆ ಮಾಡ್ತಾ ಇದಾರೆ, ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ಅಕ್ಕಪಕ್ಕ ಎಲ್ಲೇ ಇದ್ರು ಮೈಸೂರು ಹುಣಸೂರು ಅಕ್ಕಪಕ್ಕ ಮೈಸೂರು ಡಿಸ್ಟಿಕ್ ಅಲ್ಲಿ ನಿಮಗೆ ಎಲ್ಲಿ ಏನ್ ಬೇಕಾದ್ರು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನ್ ಯಾವ ಗಾಡಿಗಳು ಬೇಕಾದ್ರು, ಈಗ ಇದೆ ಅಂತಲ್ಲ, ಇಂಟ್ರಾ ಗಾಡಿಗಳು ಬೇಕಾದ್ರು, ಟಾಟಾ ಎಸ್ ಬೇಕಾದ್ರು, ಯಾವುದೇ ಗಾಡಿ ನಿಮಗೆ ಬೇಕಾದ್ರೂ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ. ಇದು ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.